ಬಾಗಲಕೋಟೆಯ BTDAಗೆ ಸಂಬಂಧಪಟ್ಟಂತೆ ಒಬ್ಬ ರೈತ ನಾಯಕರನ್ನ ಮಾತನಾಡಿಸ್ತಾ ಹೋಗೋಣ. ಸೊ ಈ BTDA ಸಂಬಂಧಪಟ್ಟಂತೆ ರೈತರು ಏನು ಹೇಳ್ತಾರೆ, ಹೋರಾಟಗಾರರು ಏನು ಹೇಳ್ತಾರೆ ಅನ್ನೋದನ್ನ ಕೇಳೋಣ. ಸರ್, ಈಗ ತಮ್ಮ ಹೆಸರು ಏನು ಸರ್? ಶ್ರೀಶೈಲ್ ಷಣ್ಮುಖ ಹಿರೇಮಠ್ರಿ. ಸರ್, ಈಗ BTDAಗೆ ಸಂಬಂಧಪಟ್ಟಂತೆ ಅನೇಕ ಆರೋಪಗಳು ಕೇಳಿ ಬರ್ತಿದ್ವು. ಸೊ ಈಗಲೂ ಕೇಳಿ ಬರ್ತಾ ಇವೆ. ಸೊ ಏನು ಸರ್ ಈ BTDA ಅಂತ? ಸರ್, ಬಾಡಿಗೆದಾರರು ಅನ್ನೋರು ಅರ್ಜಿ ಕೊಟ್ಟು 2-3 ವರ್ಷ ಆಗೈತಿ. ಇನ್ನೂ ತನ ಅಡ್ಡಾಡೋದು ಯಾರು ಸೂಕ್ತ ದಾಖಲಾತಿ ಕೊಟ್ಟಾಗೂ ಅವ್ರಿಗೆ ನಿವೇಶನ ಹಂಚಿಕೆ ಆಗೋದಿಲ್ಲ. ಯಾವುದೇ ಇದು ಕೇಳಿದ್ರು ಅವರಿಗೆ ಇವತ್ತು ಬರ್ರಿ, ನಾಳೆ ಬರ್ರಿ, ಅಲ್ಲೈತಿ ಇಲ್ಲೈತಿ ಅಂತ ಕಾಟಾಚಾರ ಕೇಳ್ತಿರ್ತಾರೆ. ಮತ್ತು ಹೊಳ್ಳಿ ಅರ್ಹ ಇರಲಾರ್ದವ್ರಿಗೆ ಸಹ ಅವ್ರಿಗೆ ಇಮಿಡಿಯೇಟಾಗಿ ಹಾಕವು ಅಂತ ಜನರ ಬಾಯಿಂದ ಬಂದ ಸುದ್ದಿ. ಈಗ ನಾವೆಲ್ಲ ಏನು ಕೇಳ್ತೀವಿ ಅಂದ್ರೆ ಅರ್ಹ ಇದ್ದವ್ರಿಗೆ ಇಮಿಡಿಯೇಟ್ ಹಾಕವು ಅಂತ ಹೇಳಿ. ಇಲ್ಲ, ಈಗ ನೀವು ಉಲ್ಟಾ ಹೇಳ್ತೀರ ಅಂದ್ರೆ ಅರ್ಹ ಇಲ್ಲಾರ್ದವ್ರಿಗೂ ಹಾಕವು ಅಂತ. ಹೌದು, ಅರ್ಹ ಇರ್ಲಾರ್ದವ್ರಿಗೆ ನಿವೇಶನ ಮಂಜೂರು ಆಗ್ತಾವು ಅಂತ ತುಂಬ ಸುದ್ದಿ ಐತಿ. ಅರ್ಹ ಫಲಾನುಭವಿ ಇದ್ನಂದ್ರೆ ಅವ ಅಡ್ಡಾಡಿ ಆಫೀಸಿಗೆ ಅಲೆದಾಡಿ ಸಾಕಾಗೆ ಬಿಟ್ಟಿರಬೇಕು ಒಂದು. ಮತ್ತು ಅವ್ರು ಕೇಳಿರೋ ದಾಖಲಾತಿ ಎಲ್ಲವೂ ಕೊಟ್ಟಿರ್ತೈತಿ. ಸೂಕ್ತ ದಾಖಲಾತಿ ಕೊಟ್ಟಾಗಿನೂ ಸಹ ಅವನು ಇವತ್ತು ಬರ್ರಿ, ನಾಳೆ ಬರ್ರಿ, ಅಲ್ಲೈತಿ ಇಲ್ಲೈತಿ, ಬರೀ ಇದನ್ನೇ ಸತಾಯಿಸೋ ಕೆಲಸ. 2-3 ವರ್ಷ ಗಂಟಲೆ ಆದರೂ ಒಂದು ಬಾಡಿಗೆದಾರಿಗೆ ನಿವೇಶನ ಸೂಕ್ತ ದಾಖಲಾತಿ ಇದ್ದಾಗ ಮಂಜೂರಿ ಮಾಡೋಕೆ ಎಷ್ಟು ಕಾಲಾವಕಾಶ ಬೇಕು? ಆ ಕಾಲಾವಕಾಶ ತಾವೇ ನಿಗದಿ ಮಾಡಿದ್ದ ಅವಧಿ ಒಳಗೆ ಆಗಂಗೇ ಇಲ್ಲ. ಮತ್ತು ಏನಾರ ಕೇಳಕ್ಕೆ ಮತ್ತೊಮ್ಮೆ ಬಂದು ಕೇಳಿದಾಗ ನೀವು ಫೈಲಾ ಹುಡುಕ್ತೀನಿ ರೀ, ನಿಮ್ಮ ಫೈಲು 2 ದಿನ ಬಿಡ್ರಿ ಹುಡುಕ್ತೀನಿ ಅನ್ನೋದು ಇದೇ ಮಾತು ಬರ್ಸತಿ. ಹುಡುಕ್ಯಾಡಿ ಪ್ರತಿಯೊಬ್ಬ ಸಂತ್ರಸ್ತ ಬಂದಾಗ ಫೈಲ್ ಹುಡುಕ್ಬೇಕು ಅನ್ನೋಂಥ ಉತ್ತರ ಬರ್ತೈತಲ್ಲ, ಆ ಫೈಲ್ಗಳು ಎಲ್ಲಿ ಹೋಗ್ತಾವೆ ಅಂತ ಗೊತ್ತಾಗೋದಿಲ್ಲ. ಅದೇ ಸಿಬ್ಬಂದಿಗಳು ಇರ್ತಾರೆ, ಅದೇ ಪ್ಯೂನ ಇರ್ತಾರೆ. ಫೈಲ್ ಹುಡುಕಬೇಕು ಅಂತಂದ್ರೆ ಎಲ್ಲಿಗೆ ಹೋಗಿರ್ತಾವೆ? ಇದರ ಅರ್ಥ ಏನು? ಯಾಕೆ ಹಂಗೆ ಹೇಳ್ತೀರಿ ಅಂದ್ರೆ, ಹಂಗೆ ಹೇಳೋ ಉದ್ದೇಶದಿಂದ ಏನೈತಿ ಅನ್ನೋದು ಲಾಭ ಏನಿದೆ ಅಂತ ಅಧಿಕಾರಿಗಳಿಗೆ ಲಾಭ ಐತೋ ಏನೈತೋ ಅದು ಗೊತ್ತಿಲ್ಲ. ಅದ್ರ ಉದ್ದೇಶ ಏನೈತಿ ಅನ್ನೋದು ಗೊತ್ತಾಗೋದಿಲ್ಲ. ಆದ್ರೆ ಸಂತ್ರಸ್ತರಿಗೆ ಯಾಕೆ ಹಿಂಗೆ ಮಾಡ್ತೀರಿ? ಏನು ಹಿಂಗೆ ಅಡ್ಡಾಡಿಸೋದ್ರಿಂದ ಆ ಸಂತ್ರಸ್ತ ನೀವು ಹೇಳಿದ ಷರತ್ತುಗಳಿಗೆ, ನಿಮ್ಮ ಕಂಡೀಷನ್ ನಿಮ್ಮ ಜೊತೆ ಹೊಂದಾಣಿಕೆ ಆಗಬೇಕನ್ನೋ ಉದ್ದೇಶ ಐತೇನೋ ಅಂತ ನಮ್ಮ ಅಭಿಪ್ರಾಯ. ಯಾಕೆ ನೀವು ಹಂಗೆ ಮಾಡ್ತೀರಿ? ಹಿಂಗೆ ಆಗೋದ್ರಿಂದ ಯಾವುದೇ ಅಧಿಕಾರಿ ಬಂದರೂ ಬರೀ ನೋಡೋನು ಮಾಡೋನು ಅನ್ನೋಂಥ ಉತ್ತರನೇ ಬರ್ತಿದೆ. ಯಾವುದೇ ಅಧಿಕಾರಿ ಬರಲಿ, ಯಾರಿಂದಲೂ ಸಮರ್ಪಕವಾದ ಸಂತ್ರಸ್ತರಿಗೆ ನ್ಯಾಯ ಸಿಕ್ಕಿಲ್ಲ. ಸೂಕ್ತ ಇದು ಕೊಟ್ಟ ಸಂತ್ರಸ್ತರಿಗೆ ನಿವೇಶನ ಮಂಜೂರಿ ಆಗಿರುವುದಿಲ್ಲ. ಕೋರ್ಟ್ ಆದೇಶ ಆದಾಗಿನೂ ಸಹ ಅಂಥವ್ರು ಎಷ್ಟೋ ಮಂದಿ ಬಂದಾರ. ಈ ವಾಣಿಜ್ಯ ಮಳಿಗೆಗಳಿಗೆ ಅವ್ರಿಗೆ ಕೋರ್ಟ್ ಆದೇಶ ಮಾಡಿದವರು ಅಂಥವ್ರು ಇನ್ನೂ ಅಲೆದಾಡ್ತಾರೆ. ಯಾಕೆ ಅವ್ರಿಗೆ ಆಗಿಲ್ಲ? ಅದು ಒಂದು ಪ್ರಶ್ನೆ. ಮತ್ತು ಈ ಸ್ವತ್ತು ಅನ್ನೋದು 3-4-6 ತಿಂಗಳ ಗಂಟಲೆ ಅಡ್ಡಾಡ್ತಾರೆ. ನೀವು ಕೇಳಿರೋ ದಾಖಲಾತಿ ಕೊಟ್ಟಿರ್ತಾರೆ, ಕೊಟ್ಟಾಗಿನೂ ಅವರಿಗೆ ಯಾಕೆ ನೀವು ಈ ಸ್ವತ್ತು ಮಾಡಿ ಉತ್ತಾರ ಕೊಡಂಗಿಲ್ಲ? ಅದಕ್ಕೆ ಕಾಲಾವಕಾಶ ಎಷ್ಟು ಇರ್ತೈತಿ? ಸೂಕ್ತ ದಾಖಲಾತಿ ಕೊಟ್ಟಾಗೂ ಮಾಡಂಗಿಲ್ಲ. ಅದರ ಹಿಂದೆ ಏನೈತೆ ಗೊತ್ತಾಗೋಲ್ಲ, ನಿಮ್ಮ ಉದ್ದೇಶ ಏನೈತೆ ಗೊತ್ತಾಗೋದಿಲ್ಲ. ಯಾಕೆ ಹಂಗೆ ಮಾಡ್ತೀರಿ? ಅದಕ್ಕೆ ಪರಿಹಾರ ಯಾವಾಗ? ಈಗಿರುವಂಥ ಪುನರ್ವಸತಿ ಅಧಿಕಾರಿ ಹೊಸದಾಗಿ ಬಂದ್ರೆ ಈಗಾರ ನಿಮ್ಮಿಂದ ಅದಕ್ಕೆ ಸರಿ ಆಗ್ತೈತೇನೋ ಅಂತ ನಮ್ಮ ಅಭಿಪ್ರಾಯ. ಸರ್, ಈಗ ಅಧಿಕಾರಿಗಳ ಈ ಥರ ಇದ್ದಾರೆ ಅಥವಾ ಈಗ ಕೆಳದರ್ಜೆ ಮೇಲ್ದರ್ಜೆ ಅಂತ ಅಧಿಕಾರಿಗಳು ಇರ್ತಾರೆ. ಸೊ ಈಗ ಕೆಳಗಿನವರಿಂದ ಮೇಲ್ವರೆಗೂ ಇದೇ ಥರ ವ್ಯವಸ್ಥೆ ಇದೆಯಾ ಹೆಂಗೆ ಅಂತ ನೋಡ್ರಿ. ಯಾಕೆ ಹಂಗೆ ಆಗ್ತೈತಿ ಅಂತನ್ನೋದು ನಮಗೇನು ಅನಿಸ್ತೈತಿ, ಯಾವುದೇ ಅಧಿಕಾರಿ ಬಂದರು ಕೆಳಗಿನಿಂದ ಆಗ್ತೈತೋ ಮೇಲಿನಿಂದ ಆಗ್ತೈತೋ, ಏನು ವ್ಯವಸ್ಥೆನ ಹಂಗೈತೋ, ಯಾವ ಅಧಿಕಾರಿ ಹಿಡಿದ್ರಿಂದ ಅದೇ ಉತ್ತರ. ಮತ್ತು ನಿಮ್ಮ ಕೆಲವು ಅಧಿಕಾರಿಗಳು ಭ್ರಷ್ಟಾಚಾರದಲ್ಲಿ ಇಲ್ಲ ಅಧಿಕಾರ ದುರುಪಯೋಗದಲ್ಲಿ ಭಾಗಿಯಾಗ್ಯಾರ ಅಂತ ಗೊತ್ತಾದಾಗ ನಾವು ಆ ದಾಖಲಾತಿ ಪಡೆಯೋಕೆ ಮಾಹಿತಿ ಹಕ್ಕಿನಲ್ಲಿ ಅರ್ಜಿ ಕೊಟ್ಟಾಗ ನಿಮ್ಮಿಂದ ಯಾವುದೂ ಮಾಹಿತಿ ಸಿಗಂಗಿಲ್ಲ. ಹೊಳ್ಳಿ ಅದಕ್ಕೆ ಮೇಲ್ಮನವಿ ಸಲ್ಲಿಸಿದ್ರು ಅದಕ್ಕೂ ನಿಮ್ಮ ಚೀಫ್ ಇಂಜಿನಿಯರ್ ಆಗಲಿ, ಯಾರ ಪುನರ್ವಸತಿ ಅಧಿಕಾರಿ ಆಗಲಿ, ಯಾರಿಂದಲೂ ಅದಕ್ಕೆ ಉತ್ತರ ಕೊಟ್ಟಿಲ್ಲ. 1 ವರ್ಷದ ಹಿಂದಿನಿಂದನೂ ಯಾರೂ ಅದಕ್ಕೆ ಉತ್ತರ ಕೊಟ್ಟಿಲ್ಲ. ಹೊಳ್ಳಿ ಮೇಲ್ಮನವಿಗೂ ಕ್ಯಾರಿ ಅನ್ನಂಗಿಲ್ಲ. ನೋಟಿಸ್ ಕಾಟಾಚಾರಕ್ಕೆ ಚೀಫ್ ಇಂಜಿನಿಯರ್ ನೋಟಿಸ್ ಕೊಟ್ಟಿನ್ರಿ ಅಂತ ಹೇಳ್ತಾರೆ. ಯಾವ ನೋಟಿಸ್ ಕೊಟ್ರ, ಯಾರಿಗೆ ಪನಿಷ್ಮೆಂಟ್ ಆಗ್ತೈತಿ, ಯಾವ ಕೆಲಸ ಆಗ್ಯಾವು, ಯಾವ ಕೆಲಸನೂ ಆಗೋದಿಲ್ಲ, ಯಾರಿಗೆ ನೋಟಿಸ್, ಎಲ್ಲವೂ ಏನಾಗ್ತೈತಿ ಅಂದ್ರೆ ಸಂತ್ರಸ್ತರ ಕಣ್ಣಿಗೆ ಮಣ್ಣು ಎರಚೋ ಕೆಲಸ ನಡೆದೈತಿ. ಬರೀ ತಾವೇ ಅಡ್ಡಾಡಿ ಸಾಕಾಗಿ ಹೋಗಿರ್ಬೇಕು, ಇಲ್ಲ ಇವ್ರ ಏನು ಒಳ ಉದ್ದೇಶ ಏನಿರ್ತಲ್ಲ ಅದಕ್ಕೆ ಹೊಂದಾಣಿಕೆ ಆಗಿರ್ಬೇಕು ಅನ್ನೋ ಉದ್ದೇಶಕ್ಕೆ ಹಂಗೆ ಮಾಡ್ತಾರಂತ ನಮ್ಮ ಅಭಿಪ್ರಾಯ. ಸರ್, ಎಷ್ಟೋ ಜನರಿಗೆ ಈಗ BTDA ಅನ್ನೋದೊಂದು ನಿಗೂಢ ಆಗಿಬಿಟ್ಟೈತಿ. ಹೊಸ ಒಂದು ಏನೋ ಚಕ್ರವ್ಯೂಹ ಏನೋಪ್ಪ, ಇದು ಒಳಗಡೆ ಹೋಗೋದು ಹೆಂಗೆ ಬರೋದು ಹೆಂಗೆ ಅಂತ ಗೊತ್ತಿಲ್ಲ ಅನ್ನೋಂಥ. BTDA ಅಂದ್ರೆ ಜನರಿಗೆ ಒಂಥರ ಏನಾಗೈತೆ ಅಂದ್ರೆ, ಏನು ಬಿಡಪ್ಪ ನಿರಾಶಾದಾಯಕ.
ನನಗೆಲ್ಲ ದಾಖಲಾತಿ ಇದ್ದರೂ ನಾನು ಇದ್ರೂ ನನಗೆ ಆಗಂಗಿಲ್ಲ ಬಿಡಪ್ಪ ಅಂತ ಎಷ್ಟೋ ಜನ ಅರ್ಜಿ ಕೊಟ್ಟವರು ಅದಾರ, ಕೊಡ್ಲಾರ್ದವ್ರು ಇದರಿಂದ ನಿರಾಶೆ ಹೊಂದಿಕೆಸಿ ಹಂಗೆ ಉಳ್ಕೊಂಡವ್ರು ಅದಾರ. ಅರ್ಜಿ ಕೊಟ್ಟವ್ರ ಕೆಲಸನೂ ಆಗಿಲ್ಲ, ಮತ್ತು ಉಳಿಕೆದವ್ರು ಯಾರು ಇಲ್ಲ ಬಿಡಪ್ಪ ಅಂಥವ್ರದ್ದು ಆಗಿಲ್ಲ, ನಮ್ಮದೇ ಯಾವಾಗ ಆಗತ್ತ ಅಂತ ಉಳ್ಕೊಂಡವ್ರು ಸಾಕಷ್ಟು ಜನ ಅದಾರ.